ಅದು ಮೀಟಿಂಗ್ ಈಗಾಗಲೇ ಆಗಬೇಕಾಗಿತ್ತು. ಬಹಳಷ್ಟು ಗೃಹಲಕ್ಷ್ಮಿಯ ವಿಚಾರವಾಗಿ ನಾನು ಬಹಳ ಬ್ಯುಸಿ ಆಗಿದೆ. ಅದರಲ್ಲೂ ಉಡುಪಿ ಇನ್ಚಾರ್ಜು ಸಿಗದೆ 2 ದಿನ ನನಗೆ ಬೆಳಗಾವಿಗೆ ಸಿಗ್ತಾ ಇತ್ತು ವಾರದಲ್ಲಿ. ಸೊ ಇಲ್ಲಿ ಬರೋಕ್ಕೆ ಸ್ವಲ್ಪ ತಡ ಆಯಿತು. ಆದರೂ ಕೂಡ 30ನೇ ತಾರೀಕಿನ ಒಳಗಡೆ, ಡಿಸೆಂಬರ್ 30 ಒಳಗಡೆ ನೀವು ಕೊಡಬೇಕು ಅಂತ ನನಗೆ ಮಾನ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಾಗ ಇವತ್ತು ಈ ಭಾಗದ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರ ಹತ್ರ ಮಾತಾಡಿಕೊಂಡು ಇವತ್ತು ಫಿಕ್ಸ್ ಮಾಡಿದ್ರು. ನಾವು ಬರುವಾಗ ಮೆರವಣಿಗೆ ಮಾಡುವಾಗ ಹುಡುಗರೆಲ್ಲ ಬೈಕ್ ರ್ಯಾಲಿ BRTS ಮಧ್ಯದಾಗಿ ಬರ್ತಾ ಇದ್ದಾರೆ. ಬೇಕಾಗಿಲ್ಲ, ಖಂಡಿತವಾಗ್ಲೂ ಬೇಕಾಗಿಲ್ಲ. ನನಗೆ ಈ ರೀತಿ ಆಡಂಬರ ನನಗೆ ಇಷ್ಟ ಆಗೋದೂ ಇಲ್ಲ, ನಾನು ಅದನ್ನ ಪ್ರಚೋದನೆ ಕೊಡೋದೂ ಇಲ್ಲ, ಇದು ಬೇಕಾಗೂ ಇಲ್ಲ. ರೂಪುರೇಷೆ ಅಂದ್ರೆ ನಮಗೆ ಸರ್ಟನ್ ಥಿಂಗ್ಸ್ ಹೇಳಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಎಲ್ಲ ಆಕಾಂಕ್ಷಿಗಳು ಬಂದು ಖುದ್ದಾಗಿ ನನಗೆ ಭೇಟಿಯಾಗಿ ತಮ್ಮ ಅಪ್ಲಿಕೇಶನ್ ನಾನು ಈಗ ಬಂದಿದ್ದೀನಿ. ಅಲ್ಪಸಂಖ್ಯಾತರಿಗೆ 3 ಟಿಕೆಟ್ ಬೇಡಿಕೆ ಇದೆ. ಇಲ್ಲಿ ಏನಿದೆಯೋ ಅಲ್ಪಸಂಖ್ಯಾತರು ಇಡೀ ರಾಜ್ಯದಲ್ಲಿ ಬೇಡಿಕೆ ಇರಬಹುದು. ಇಲ್ಲಿ ಅಲ್ಪಸಂಖ್ಯಾತರನ್ನ ಹಿಡ್ಕೊಂಡು ಯಾರ್ಯಾರಿಗೆ ಬೇಡಿಕೆ ಇದೆಯೋ ಅದನ್ನ ಎಲ್ಲ ಕೂಡ ಪಕ್ಷದ ಅಧ್ಯಕ್ಷರಿಗೆ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿ ಯಾರು ಸಲ್ಲಿಸಿಲ್ಲ. ಇಲ್ಲ, ಯಾರು ಸಾರ್ವಜನಿಕರಿಂದಲೂ ನೀವು ಒಪಿನಿಯನ್ ತಗೋತೀರಾ? ನಾನು 1 to 1 ಈಗ ಮಾಡೋದಿಲ್ಲ. ನಾನು ಈಗ ಬಂದಿದ್ದೀನಿ, ಎಲ್ಲ ಮುಖಂಡರ ಜೊತೆ ಕೂತ್ಕೊಳ್ತೀನಿ, ಮೀಟಿಂಗ್ ಮಾಡ್ತೀನಿ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಸಭೆಯಲ್ಲೇನೆ ಬಂದು ತಮ್ಮ ಅರ್ಜಿನ ಈಗ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ದೊಡ್ಡ ಸಿಟಿಯಲ್ಲಿ ಮೊಟ್ಟೆ ಬಿಲ್ ಆಗಿಲ್ಲ. ಯಾಕಂದ್ರೆ ಅವರು ಕಾರ್ಯಕರ್ತರೇ ಆಗ್ತಾರೆ, ಟೆಂಡರ್ ಇಲ್ಲ, ಓನ್ ಅವ್ರು ಹಾಕ್ತಾರೆ. 4 ತಿಂಗಳು ಬಿಲ್ ಪೆಂಡಿಂಗ್ ಇದೆ. ಅಂಗನವಾಡಿ ಬಾಡಿಗೆ ಕಟ್ಟಡದ್ದು ಕೂಡ 4 ತಿಂಗಳ ಬಿಲ್ ಇದೆ. ಆಮೇಲೆ ಮೊಬೈಲ್ದು ಬಿಲ್ 1 ವರ್ಷದ ಬಿಲ್ ಪೆಂಡಿಂಗ್ ಇದೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ? ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರತಿ ಕಡೆ ಹೋದಾಗ ಇದಕ್ಕೆಲ್ಲ ಉತ್ತರ ಕೊಟ್ಟೇ ಇರ್ತೀನಿ. ತಾವು ಮಾಧ್ಯಮದಲ್ಲಿ ಇದನ್ನು ರಿಪೀಟ್ ಆಗಿ ನೋಡೇ ಇರ್ತೀರಾ. ಈ ಯೋಜನೆ ಕೇಂದ್ರ ಸರ್ಕಾರದ 50% ಹಣ, ಈ ಎಲ್ಲ ಯೋಜನೆ ಯಗ್ಗದಿರಬಹುದು, ಅಂಗನವಾಡಿ ಬಾಡಿಗೆ ಇರ್ಬೋದು, ಮೊಬೈಲ್ ಅಂತೂ 100% ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದವ್ರು ಯಾವಾಗ ದುಡ್ಡನ್ನು ಬಿಡುಗಡೆ ಮಾಡ್ತಾರೆ ಆ ಟೈಮ್ನಲ್ಲಿ ನಾವು 50% ಮ್ಯಾಚಿಂಗ್ ಅಮೌಂಟ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ ಇದಾಗುತ್ತೆ. ಹೆಚ್ಚು ಕಡಿಮೆ 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ. ಇದು ಬರೀ ನಾನು ಬಂದ ಮೇಲೆ ಅಲ್ಲ, ಇದು ಸತತವಾಗಿ ಆಗಿದ್ದು. ನಾನು ಬಂದ ಮೇಲೆ ತುಂಬಾ ರೆಗ್ಯುಲರೈಸ್ ಮಾಡಿದ್ದೀನಿ. ಜೊತೆಯಲ್ಲಿ ಮೊಟ್ಟೆದು ತಾವೇನು ಹೇಳ್ತಾ ಇದ್ದೀರಾ, ಮೊಟ್ಟೆಯನ್ನು ಡಿವಿಷನ್ ವೈಸ್ ಈಗ ಟೆಂಡರ್ ಮುಖಾಂತರ ಅತ್ಯಂತ ಒಳ್ಳೆ ಕ್ವಾಲಿಟಿಯ ಎಗ್ಗನ್ನು ನಾವು ಕೊಡೋಕ್ಕೆ ನಾವು ಇದನ್ನು ಮಾಡ್ತೀವಿ. ಮೊದಲು ಬಾಲ ವಿಕಾಸ ಸಮಿತಿಯಿಂದ ಎಗ್ಗನ್ನು ಕೊಡ್ತಾ ಇದ್ವಿ. ತಾವೇ ತಮ್ಮ ಮಾಧ್ಯಮದಲ್ಲಿ ಸುಮಾರು 10 ದಿನ ವರದಿಯನ್ನು ಬಿತ್ತರಿಸಿದ್ರಿ, ಬ್ಯಾಡ್ ಕ್ವಾಲಿಟಿ ಎಗ್ಗು ಇಲ್ಲ. ಈಗ ಕೊಟ್ಟರು, ಅದಕ್ಕೇನೆ ಅದಕ್ಕೇನೆ ನಾವು ಒಂದು ಬೇರೆ ದಾರಿಯನ್ನು ಹುಡುಕಿದ್ದು. ಒಳ್ಳೆ ಯಾರು ಎಗ್ಗನ್ನ ದೊಡ್ಡ ಸಪ್ಲೈ ಮಾಡ್ತಾರೆ, ಈಗ ಕುಕ್ಕಟ ಮಹಾಮಂಡಳಿ ಇರ್ಬೋದು ನಮ್ಮದೇ ರಾಜ್ಯ ಸರ್ಕಾರದ್ದು. ಸೊ ಇಂಥವ್ರ ಕಡೆಯಿಂದ ನಾವು ಡಿವಿಷನ್ ವೈಸ್ ಟೆಂಡರ್ ಕರೆದು ಒಳ್ಳೆ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಏನು ಹೇಳ್ತಾರೆ, ಒಳ್ಳೆ ಅಂದರೆ ಫ್ರೆಶ್ ಆಗಿರುವಂಥದ್ದು. ಸೊ ಅದಕ್ಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ ಫ್ಲೋಟ್ ಆಗಿದೆ. ಇನ್ನೇನು ನನ್ನ ಪ್ರಕಾರ 1 ತಿಂಗಳ ಒಳಗಡೆ ಎಲ್ಲ ಸರಿಯಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.